ಕೆಲಸದ ಹೆಸರಲ್ಲಿ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯ. ಕಾರ್ಮಿಕರ ಪರ ಮಾತನಾಡಿದ್ದಕ್ಕೆ ಹಲ್ಲೆ ಆರೋಪ. ಕೆಲಸದ ಹೆಸರಲ್ಲಿ ಕೂಲಿ ಕಾರ್ಮಿಕರ ಮೇಲೆ ನಡೀತಾ ಇದ್ದ ದೌರ್ಜನ್ಯವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸಮಾಜ ಸೇವಕನ ಮೇಲೆ ಕಿಡಿಗೇಡಿಗಳು ಹಲ್ಲೆ ನಡೆಸಿರುವ ಘಟನೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ಚಿಕ್ಕಲಿಂಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಲಕ್ಷ್ಮಣ್ ಎಂಬಾತ ಆರ್ಮಿ ಅಧಿಕಾರಿ ಎಂದು ಹೇಳಿಕೊಂಡು ಐಡಿ ಕಾರ್ಡ್ ತೋರಿಸಿ ಉತ್ತಮ ಸಂಬಳ, ಊಟ ಹಾಗೂ ವಸತಿಯನ್ನ ನೀಡುವ ಭರವಸೆಯನ್ನ ನೀಡಿ ಕೂಲಿ ಕಾರ್ಮಿಕರನ್ನ ಅಡಿಕೆ ಮತ್ತು ಶುಂಠಿ ತೋಟಗಳಿಗೆ ಕರೆದೊಯ್ತಾ ಇದ್ದು ಮೇಸ್ತ್ರಿಗಳ ವಶಕ್ಕೆ ಕಾರ್ಮಿಕರನ್ನ ಒಪ್ಪಿಸಲಾಗಿತ್ತು. ಆದರೆ ಕಾರ್ಮಿಕರಿಗೆ ಭರವಸೆ ನೀಡಿದಂತೆ ಸಂಬಳ ನೀಡದೆ ಸೂಕ್ತ ಸೌಲಭ್ಯವನ್ನ ಒದಗಿಸದೆ ದೌರ್ಜನ್ಯ ನಡೆಸಲಾಗ್ತಾ ಇತ್ತು ಎಂದು ಆರೋಪ ಮಾಡಲಾಗಿದೆ. ನಿಮ್ಮನ್ನ ಯಾರು ಕರ್ಕೊಂಡ್ಬಂದಿದ್ದು? ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ದು ಮಿಲಿಟರಿ ಅವರು ಕಳ್ಸಿಕೊಟ್ರು. ಇವ್ರು ಕರ್ಕೊಬಂದು ಯಾರು? ಮಿಲಿಟರಿ ಅವರು ಅಂದ್ರೆ ಯಾರು? ಆರ್ಮಿ ಅವರು? ಅವ್ರ ಹೆಸರೇನು ಅವ್ರದ್ದು? ಲಕ್ಷ್ಮಣ ಅವರು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಇವ್ರ ಹತ್ರ ಬಿಟ್ರು. ನೀವು ಎಲ್ಲಿಂದ ಬಂದಿದ್ದು? ಚಿಕ್ಕಮಗಳೂರಲ್ಲಿ. ನೀವು ಅಲ್ಲಿದ್ದವ್ರನ್ನ ಬನ್ನಿ ಇಲ್ಲಿ ಕೆಲಸ ಇದೆ ಅಂತ ಕರ್ಕೊಂಡ್ಬಂದು ಇಲ್ಲಿ ಶುಂಠಿ ಕೆಲಸಕ್ಕೆ ಹಚ್ಚಿದ್ದಾರೆ. ಅವ್ರು ಏನಂತ ಹೇಳಿ ಕರ್ಕೊಂಡ್ಬಂದ್ರು ನಿಮಗೆ? ರೂಮ್ ವ್ಯವಸ್ಥೆ ಐತೆ, ಅಲ್ಲಿ ನೀರು ಬಿಡೋದು ಹಂಗಿಂಗೆ ಅಂತ ಕರ್ಕೊಂಡ್ಬಂದು ಅಡಿಕೆ ಗಿಡಕ್ಕೆ ನೀರು ಹಾಯಿಸೋದು ಅಂತ ಹೇಳಿ ಕರ್ಕೊಂಡ್ಬಂದ್ರು. ತೋಟದಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಹೇಳಿ ಕರ್ಕೊಂಡ್ಬಂದು ಇಲ್ಲಿ ಶುಂಠಿ ಕೆಲಸ ಮಾಡಕ್ಕೆ ಬಿಟ್ಟಾರೆ. ನೀವು ಇರಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಬಿಡ್ತಾ ಇಲ್ಲ. ನಿಮಗೆಲ್ಲ ದೈಹಿಕವಾಗಿ ಹೊಡೆದು ಎಲ್ಲ ಇದು ಮಾಡಾರೆ. ಇನ್ನು ಈ ವಿಷಯ ಕೂಲಿ ಕಾರ್ಮಿಕರ ಕೆಲಸದ ಹೆಸರಿನಲ್ಲಿ ಮೋಸ ಮಾಡ್ತಾ ಇರುವ ಬಗ್ಗೆ ಮಾಹಿತಿ ತಿಳಿದ ಸಮಾಜ ಸೇವಕ ಹರೀಶ್ ಎಂಬುವವರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಈ ವೇಳೆ ಕೂಲಿ ಕಾರ್ಮಿಕರೇ ತಮ್ಮ ಮೇಲೆ ನಡೀತಾ ಇರುವ ಅನ್ಯಾಯವನ್ನ ವಿಡಿಯೋ ಮೂಲಕ ಬಹಿರಂಗಪಡಿಸಿದ್ದಾರೆ. ಇದಾದ ಬಳಿಕ ಹರೀಶ್ ಮೇಲೆ ಆನಂದ್, ಯುವರಾಜ್, ಶಶಿಕುಮಾರ್ ಸೇರಿದಂತೆ ಕೆಲವರು ಹಲ್ಲೆಯನ್ನ ನಡೆಸಲು ಯತ್ನಿಸಿದ್ದಾರೆ. ಅಲ್ಲದೆ ಅವರ ಮೊಬೈಲ್ ಫೋನ್ ಒಡೆದುಹಾಕಿ ದೌರ್ಜನ್ಯ ಎಸಗಿದ್ದು ಹರೀಶ್ ಅವರ ಪತ್ನಿಗೂ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಮ್ಮ ಹೆಸರು ಹರೀಶ್ ಅಂತ, ಚಿಕ್ಕಲಿಂಗನಹಳ್ಳಿ ಗ್ರಾಮ, ಜಾವಗಲ್ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. 26 ಮಾರ್ಚ್ 2026ನೇ ತಾರೀಕು ನಮ್ಮ ಪಕ್ಕದ ಜಮೀನಲ್ಲಿ 12 ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. 3 ದಿನ ಕೆಲಸ ಮಾಡಿದ್ರು. 29ನೇ ತಾರೀಕು ಒಬ್ಬ ಅದರಲ್ಲಿ ಕೂಲಿ ಕಾರ್ಮಿಕ ಓಡೋಗ್ತಾ ಇದ್ದನ್ನ ಇವರು ಎಳ್ಕೊಂಡ್ ಬರ್ತಾ ಇದ್ರು. ಏನಕ್ಕೆ ಅಂತ ನಾವೇನು ಕೇಳಕ್ ಹೋಗಿಲ್ಲ. ಎಳ್ಕೊಂಡ್ ಬಂದ ಮೇಲೆ ಏನಾಯ್ತು, ಆಮೇಲೆ ನಮ್ಮ ಹತ್ರ ಬಂದ್ರು. ಅವರು ಲೇಬರ್ ಇಲ್ದಿದ್ದಾಗ, ಅವರು ಮೆಸ್ರುಗಳು ಇಲ್ದಿದ್ದಾಗ ನಮ್ಮ ಹತ್ರ ಬಂದ್ರು. ಸರ್ ಹಿಂಗೆ ನಮ್ಮನ್ನ ಬಿಡ್ತಾ ಇಲ್ಲ ಊರಿಗೆ ಹೋಗಿ, ಯಾಕೆ ಹೊಡಿತಾ ಇದ್ದೀನಿ ನಾವು ಕೇಳಿದಾಗ, ನಮ್ಮನ್ನ ಹಿಂಗೆ ಬಿಡ್ತಾ ಇಲ್ಲ ಊರಿಗೆ ಹೋಗೋದನ್ನು ಜೀತ ಪದ್ಧತಿಯಲ್ಲಿ ವರ್ಷದಿಂದ 6 ತಿಂಗಳಿಂದ 8-9 ತಿಂಗಳಿಂದ ನಮ್ಮನ್ನ ಇಟ್ಕೊಂಡು ನಮ್ಗೆ ಊರಿಗೆ ಹೋಗಕ್ಕೂ ಬಿಡ್ದಲೆ, ಊಟ ತಿಂಡಿನೂ ಸರಿಯಾಗಿ ಕೊಡ್ತಾರೆ, ನಮ್ಗೆ ಇದರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಅವರ ದುಃಖನ ತೋಡ್ಕೊಂಡು ನಾವು ಯಾಕೆ ಅಂತ ಕೂಲಂಕುಷವಾಗಿ ಕೇಳಿದಾಗ, ಅವ್ರು ಯಾವ ಊರು ನಿಮ್ದೆಲ್ಲ ಅಂತ ಕೇಳಿದಾಗ ಅದೆಲ್ಲ ವಿಡಿಯೋದಲ್ಲಿ ಇದೆ, ಅದನ್ನೆಲ್ಲ ನೀವು ನೋಡ್ಬೋದು. ವಿಡಿಯೋದಲ್ಲಿ ಕೇಳಿದಾಗ ಒಬ್ಬೊಬ್ರದ್ದು ಒಂದೊಂದು ಜಿಲ್ಲೆ, ಎಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಮಲಗಿರೋರು, ಎಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಮಲಗಿರೋರ್ನ, ಹುಬ್ಳಿ ಬಸ್ ಸ್ಟ್ಯಾಂಡು, ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡು, ಬೆಂಗಳೂರು ಬಸ್ ಸ್ಟ್ಯಾಂಡು, ಇಂಥ ಕಡೆ ಮಲಗಿರೋರ್ನ ಹೋಗ್ಬಿಟ್ಟು ಆರ್ಮಿ ಆಫೀಸರ್ ಅಂತ ಹೇಳ್ಬಿಟ್ಟು ಲಕ್ಷ್ಮಣ್ಣನವರು ಐಡಿ ಕಾರ್ಡ್ನ ತೋರಿಸ್ಬಿಟ್ಟು ನಮ್ಮ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ನೀರು ಬಿಡೋ ಅಂತ ಕೆಲಸ ಇದೆ, ಬನ್ನಿ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವಿ, ಊಟ, ಬಟ್ಟೆ, ವಸತಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ದಿನಕ್ಕೆ 800 ರೂಪಾಯಿ ಸಂಬಳ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡ್ಬಂದ್ಬಿಟ್ಟು ಮೇಸ್ತ್ರಿಗಳಾದಂತಹ ಆನಂದ, ಯುವರಾಜ, ಆಮೇಲೆ ಶಶಿಕುಮಾರ ಇವ್ರ ಹತ್ರ ಕರ್ಕೊಂಡ್ಬಂದು ಲಕ್ಷ್ಮಣ್ಣನ ಆರ್ಮಿ ಆಫೀಸರ್ ಹೆಸರು ಹೇಳ್ಕೊಂಡ್ ಬಂದು ಇವ್ರನ್ನ ಅವ್ರ ಹತ್ರ ಬಿಟ್ಟಿರ್ತಾರೆ ಅಂತ ಅಳನ್ನ ತೋಡ್ಕೊಂಡು ಅವರಿಗೆ ಸ್ನಾನ ಮಾಡೋದಕ್ಕೋಸ್ಕರ ಸರಿಯಾದ ವ್ಯವಸ್ಥೆ ಮಾಡಿಲ್ಲ. 6 ತಿಂಗಳಿಗೆ 6 ತಿಂಗಳಲ್ಲಿ 3 ಸಲ ಸ್ನಾನ ಮಾಡಕ್ ಬಿಟ್ಟಿದ್ದಾರೆ. ಅದು ಕೂಡ ಅವ್ರನ್ನ ಕೆರೆಗೆ ಬಿಟ್ಟಿದ್ದಾರೆ. ಇದನ್ನೆಲ್ಲ ಅವ್ರ ಕರುಣಾಜನಕ ಸ್ಥಿತಿಯನ್ನ ಕೇಳಿದ್ದಕ್ಕೆ ನಮ್ಗೆ ಹೊಟ್ಟೆ ಉರಿತು. ನಮ್ಮ ಅಣ್ಣ ತಮ್ಮ ಆಗಿದ್ರು ಏನ್ ಮಾಡ್ತಾ ಇದ್ರು, ಒಬ್ಬ ನಾಗರಿಕ, ಸಮಾಜದಲ್ಲಿರೋ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅವ್ರ ಹತ್ರ ಎಲ್ಲ ವಿಡಿಯೋನ ಮಾಡಿಸ್ಕೊಂಡು ಎಷ್ಟು ತಿಂಗಳಿಂದ ಯಾರಿಗೇನು ಸಂಬಳ ಕೊಟ್ಟಿಲ್ಲ, ಏನ್ ಹೊಡೆದಿದ್ದಾರೆ, ಒಬ್ರಿಗೆ ಕಿವಿಗೆ ರಕ್ತ ಬರಂಗ್ ಹೊಡೆದಿದ್ದಾರೆ, ಒಬ್ರು ಚೈಲ್ಡ್ ಲೇಬರ್ ಇದ್ದಾರೆ, ಅವ್ರಿಗೆ 18 ವರ್ಷನೇ ತುಂಬಿಲ್ಲ, ಅಂತವ್ರನ್ನ ತಗೊಂಡ್ಬಂದು ಇವರು ಕೂಲಿ ಕಾರ್ಮಿಕ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ, ಒಬ್ರಿಗೆ ಹ್ಯಾಂಡಿಕ್ಯಾಪ್ ಇದ್ದಾರೆ. ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಬೆಳಿಗ್ಗೆ 6 ಗಂಟೆಗೆ ಅವ್ರನ್ನ ಕೆಲಸಕ್ಕೆ ಶುರು ಮಾಡಿದ್ರೆ ಸಂಜೆ 7:30ವರೆಗೂ ಕೆಲಸ ಮಾಡಿಸ್ತಿದ್ದಾರೆ. ಆಮೇಲೆ ಬೆಳಿಗ್ಗೆ ಒಂದು ಟೈಮ್ ಅಡುಗೆ ಮಾಡಿ ಅನ್ನ ಸಾಂಬಾರ್ ಮಾಡಿದ್ರೆ ಅದನ್ನೇ ಅವರು ದಿನವೆಲ್ಲ ಅದನ್ನೇ ತಿನ್ಬೇಕು ಅಂತ ಪರಿಸ್ಥಿತಿ ಕೇಳಿ ನಮಗೆ ಕರಡು ಚುರುಕ್ ಅಂತ ಹೇಳಿದ್ರು. ಅನ್ಸಿದ್ದಕ್ಕೆ ನಾವು ಏನ್ ಮಾಡಿದ್ವಿ, ಎಲ್ಲರೂ ನಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋ ಮಾಡಿ ಕಳಿಸ್ಬಿಟ್ಟು ಈ ತರ ಇದೆ ಬನ್ನಿ ಅಂತ ಹೇಳಿ ನಾವು ಜಾವ ಸ್ಟೇಷನ್ ಹತ್ರ ಕರ್ಕೊಂಡು ಹೋದ್ವಿ. 12 ಜನ ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋದ್ವಿ, ಪೊಲೀಸ್ ಸಾರ್ ಹತ್ರ. ಪೊಲೀಸ್ ಸಾರ್ ಏನ್ ಮಾಡಿದ್ರು, ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು, ಜೀತದಾಳ ಪದ್ಧತಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರನ್ನ ಜೈಲಿಗೆ ಕಟ್ಟಾಗಂತ ಕೆಲಸನ ಸಬ್ ಇನ್ಸ್ಪೆಕ್ಟರ್ ಮಾಡ್ಬೇಕಾಗಿತ್ತು.
ಆದ್ರೆ ಅವರು ಇಲ್ಲ ಇಲ್ಲೇ ರಾಜಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೂ ನಾವು ಒಪ್ಕೊಳ್ಳಿಲ್ಲ. ನಾವು ಹಾಸನ SP ಆಫೀಸ್ಗೆ ಹೋಗ್ತೀವಿ ಅಂತ ಹೇಳಿ ಜನನೆಲ್ಲ ಕರ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಆವಾಗ ಬೇಡ ನಾನೇ ಇಲ್ಲಿ ಇದ್ದೀನಿ, ನಾನು ಇದ್ದಂಗೆ ನನ್ನ ಮೇಲೆ ಯಾಕೆ ಹೋಗ್ತೀರಾ, ನಾನು ನಿಮಗೆ ಸಮಸ್ಯೆ ಬಗೆಹರಿಸ್ತಿಲ್ಲ ಅಂದ್ರೆ ಆಮೇಲೆ ಮುಂದಿನ ಕ್ರಮ ವಹಿಸ್ರಂತೆ ಅಂತ ವಾಪಸ್ ಕರ್ಸ್ಕೊಂಡ್ಮೇಲೆ ಇವರು 6 ತಿಂಗಳು ಕೆಲಸ ಮಾಡಿದವ್ರಿಗೆ 3 ತಿಂಗಳು 6 ತಿಂಗಳಲ್ಲಿ ನೀನು 3 ತಿಂಗಳು ಕೆಲಸ ಮಾಡಿರೋದು, 3 ತಿಂಗಳು ಮನೇಲಿ ಮಲಗಿದ್ದೆ, ಕೆಲಸ ಇರ್ಲಿಲ್ಲ ಅವಾಗ ಅಂತ ಹೇಳಿ 3 ತಿಂಗಳಿಗೆ ಮಾತ್ರ ಬರ್ಸಿದ್ರು. 11 ತಿಂಗಳು ಕೆಲಸ ಮಾಡಿದವನಿಗೆ 4 ತಿಂಗಳು ಬರ್ಸಿದ್ರು. 3 ತಿಂಗಳು ಮಾಡಿದವನಿಗೆ 1.5 ತಿಂಗಳು ಮಾಡಿಸಿದ್ರು. 4 ತಿಂಗಳು ಮಾಡಿದವನಿಗೆ 2 ತಿಂಗಳು ಬರ್ಸಿ ಪ್ರತಿ ದಿನಕ್ಕೆ 200 ರೂಪಾಯಿ ಕೂಲಿ, 800 ರೂಪಾಯಿ ಕೂಲಿ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟು 200 ರೂಪಾಯಿ ಕೂಲಿ ತರ ಲೆಕ್ಕ ಮಾಡಿಸಿ ಸಬ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ 29ನೇ ತಾರೀಕು ನೈಟು ಎಲ್ಲವ ಮಾತಾಡಿ ಎಷ್ಟೆಷ್ಟು ದಿನ ಆಗಿದೆ ಅಂತ ಲೆಕ್ಕ ಮಾಡಿ ಎಲ್ಲದನ್ನು ಕಳಿಸಿದ್ರು. ಆಮೇಲೆ ಅವ್ರ ಹತ್ರ ಮೇಸ್ತ್ರಿಗಳ ಹತ್ರ ಆನಂದ, ಇವ್ರ ಹತ್ರ ನಮ್ಮ ಹತ್ರ ದುಡ್ಡು ಹಣಕಾಸಿವಾಗಿಲ್ಲ, ಬೆಳಿಗ್ಗೆ ಬರ್ತೀವಿ ಹಣ ಎಲ್ಲ ಹಂಚ್ಕೊಂಡು ಅಂತ ಹೇಳಿದ್ರು. 30ನೇ ತಾರೀಕು ಬೆಳಿಗ್ಗೆ ನಾವು 10:30-11 ಗಂಟೆ ಸುಮಾರಿಗೆ ಸ್ಟೇಷನ್ ಹತ್ರ ಹೋದ್ವಿ. ಅವರು ಎಲ್ಲ ಬಂದ್ಬಿಟ್ಟು ಎಲ್ಲರಿಗೂ ಪೊಲೀಸ್ ಆವರಣದಲ್ಲೇನೆ ಎಲ್ಲರಿಗೂ ಅಮೌಂಟ್ ಅನ್ನ ವಿತರಣೆ ಮಾಡಿ ಅವರನ್ನೆಲ್ಲ ಅವ್ರವ್ರ ಊರಿಗೆ ಕಳ್ಸೋಂತ ವ್ಯವಸ್ಥೆನ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ರು. ಇಲ್ಲಿ ಲೋಪ ಬಂದಿದ್ದು ಅಲ್ಲೇ ಸಬ್ ಇನ್ಸ್ಪೆಕ್ಟರ್ ಹತ್ರ ನಾವು ಹೋದಾಗ ಅವರು ಸೂಕ್ತವಾದ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವ್ರನ್ನ ಜೈಲಿಗೆ ಕಟ್ಟುವಂತ ಕೆಲಸ ಮಾಡಬೇಕಿತ್ತು. ಆದ್ರೆ ಅದು ಮಾಡಲಿಲ್ಲ. ರಾಜ್ಯ ಪಂಚಾಯತ್ಗೆ ಮಾಡಿದ್ರು. ನಾವು ಕೂಡ ಹೋಗ್ಲಿ ಬಿಡಿ ಎಷ್ಟು ವರ್ಷ ಕೊಟ್ಟಿರಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಬಸ್ ಹತ್ತಂತ ಕೆಲಸನ ನಾವು ಮಾಡಿದ್ವಿ. ಇದು ಆದ್ಮೇಲೆ ಸ್ಟೇಷನ್ ನಿಂದ 30ನೇ ತಾರೀಕು ಅದು ಬಗೆಹರಿಸಿ ಸ್ಟೇಷನ್ ನಿಂದ ಹೊರಗಡೆ ಬಂದಂತ ಸಮಯದಲ್ಲಿ ನಮ್ಮ ಮೇಲೆ ಇವನಿಂದನೇ ಆಗಿದ್ದು, ನಿನಗೆ ಹಾಕೋಬೇಕು, ನಿನ್ನ ಅಣ್ಣನ ಅವನ ತಮ್ಮನೋ ನಿನಗೇನೋ ಆಗ್ಬೇಕು, ಇದರಿಂದ ನಾವೇನೋ ಅವ್ರನ್ನ ಕೆಲಸ ಮಾಡಿಸ್ಕೊಂಡಿದ್ವಿ, ಡೈಲಿ 15,000 ರೂಪಾಯಿ 20,000 ರೂಪಾಯಿ ಆದಾಯ ಇತ್ತು ನಮಗೆ ಅವರಿಂದ, ನೀನ್ ಯಾರು ಬಂದು ಮಧ್ಯದಲ್ಲಿ ನಮ್ಮ ಲೇಬರ್ನ ಹಾಳು ಮಾಡಿದೆ ಅಂತ ಹೇಳಿ ನನ್ನ ಮೇಲೆ ಅಲ್ಲೇ ಮಾಡೋದಕ್ಕೆ ಬಂದ್ರು. ಪೊಲೀಸ್ ಸರ್, ಸಬ್ ಇನ್ಸ್ಪೆಕ್ಟರ್ ಆದಂತ ಪೊಲೀಸ್ ಸರ್, ಸಿಬ್ಬಂದಿ ವರ್ಗದವ್ರು ಎಲ್ಲ ಬಿಡಿಸಿ ನನ್ನ ಕಳ್ಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಆ ಒಂದು ದ್ವೇಷಕ್ಕೆ ಆನಂದ, ಯುವರಾಜ, ಶಶಿಕುಮಾರ ಮತ್ತೆ ಮತ್ತೊಬ್ಬ KA 13AA2502 ಅನ್ನೋ ಬುಲೆರೋ ಗಾಡಿಲಿ ಸಂಜೆ 7 ಗಂಟೆಗೆ ನಾನು ಮತ್ತೆ ನಮ್ಮ ಮನೆಯವರು ಮಿಸಸ್ ಹೊಲದಲ್ಲಿ ಬೋರ್ ಆನ್ ಮಾಡಿ, ನಮ್ಮ ಜಮೀನಲ್ಲಿರೋ ಬೋರ್ ಆನ್ ಮಾಡಿ ವಾಪಸ್ ಮನೆಗೆ ಬರ್ತಾ ಇದ್ದಂತ ಸಮಯದಲ್ಲಿ ನಮ್ಮನ್ನ ಅಡ್ಡ ಹಾಕಿದ್ರು. ನಮ್ಮ ಬೈಕನ್ನ ಅಡ್ಡ ಹಾಕಿ ನಿನ್ನಿಂದನೇ ಆಗಿದ್ದು ಅಂತ ಅವ್ಯಾಚ ಪದಗಳಿಂದ ನಮ್ಮನ್ನ ನಿಂದಿಸಿ ನನ್ನ ಮೊಬೈಲ್ ಅನ್ನ ಕಸಿದ್ಕೊಂಡು ಅದನ್ನ ಧ್ವಂಸಗೊಳಿಸಿ, ಇದೇ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದ್ದು ಅಂತ ಹೇಳಿ ನನ್ನ ಮೊಬೈಲ್ ನ ಧ್ವಂಸ ಮಾಡಿ ನಮ್ಮನೆವರೆಗೂ ಅಲ್ಲೇ ಮಾಡಿ ಎಳೆದಾಡಿ ನನಗೆ ಹೊಡೆದು ಶಶಿಕುಮಾರ್ ಅನ್ನವನು, ಇವನು ಆನಂದ ಮತ್ತೆ ಯುವರಾಜನವರು ನನ್ನ ಎಡ ಮತ್ತೆ ಬಲ ಕೈನ ಹಿಡ್ಕೊಂಡ್ರು. ಶಶಿಕುಮಾರ್ ಅನ್ನೋನು ನನ್ನ ತಲೆಯನ್ನ ಗುರಿ ಇಟ್ಟು ನನ್ನನ್ನ ಮರ್ಡರ್ ಮಾಡುವಂತ, ಕೊಲೆ ಮಾಡುವಂತ ದುರುದ್ದೇಶದಿಂದ ನನ್ನ ಮೇಲೆ ಮಚ್ಚನ್ನ ಬೀಸಿದ. ಆ ಬೀಸಿದ ರಭಸದಲ್ಲಿ ನಾನು ಜೋರಾಗಿ ತಪ್ಪಿಸ್ಕೊಂಡು ಕೆಳಗೆ ಕೂತಿದ್ರಿಂದ ನನ್ನ ಜೀವ ಇವತ್ತು ಉಳಿದಿದೆ. ನಮ್ಮ ಮಿಸಸ್ ಅವ್ರನ್ನ ಎಲ್ಲ ಎಳೆದಾಡಿದ್ರು. ನಮ್ಮ ಮಿಸಸ್ ಅವ್ರು ಕೂಗಾಡಿದ್ರು, ಚೀರಾಡಿದಾಗ ಪಕ್ಕದೊಲದಲ್ಲಿ ಕೆಲಸ ಮಾಡ್ತಿದ್ದಂತ ಅಶೋಕ್ ಅವರು ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ನೆರವಿಗೆ ಬಂದ್ರು. ಇವರು ಬಂದ್ಮೇಲೆ ಎಲ್ಲಾನು ತಿಳಿಪಡಿಸಿ ಮಾಡಕ್ಕೆ ಸಂಭಾಲಿಸಕ್ಕೆ ನೋಡಿದ್ರು. ಆದ್ರೂ ಅವರು ಬಿಡದೆ ನನ್ನ ಶರ್ಟ್ ಎಲ್ಲ ಹರಿದು ನನ್ನ ಮೇಲೆನೆ ಹಲ್ಲೆ ಮಾಡಿ, ನಮ್ಮ ವೈಫನ್ನ ಹಲ್ಲೆ ಮಾಡಿ, ಅವರನ್ನ ಕೆಳಗೆ ಬೀಳಿಸಿ ಅವರನ್ನ ಮೇಲೆ ಹಲ್ಲೆ ಮಾಡಿ, ಅವರನ್ನ ಎಡಗೈಗೆ ಅವರಿಗೆ ರೀಪೀಸಲ್ಲಿ ಎಡಗೈಗೆ ಬಲವಾಗಿ ಹೊಡೆದು ನಮ್ಮನ್ನ ಗಾಯಗೊಳಿಸಿ ಇಷ್ಟೆಲ್ಲ ಆದ್ಮೇಲೆ ಅಕ್ಕಪಕ್ಕ ಇದ್ದಂತ ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಬಂದು ಅದನ್ನ ಬಿಡಿಸಿ ತಿಳಿಗೊಳಿಸಿ ನಮ್ಮನ್ನ ಬಿಡಿಸೋಂತ ಪ್ರಯತ್ನ ಮಾಡಿದ್ರು. ಅವರು ಹೋಗುವಂತ ಸಮಯದಲ್ಲಿ ಕೂಡ ಇವತ್ತು ನೀನು ಉಳ್ಕೊಂಡಿದ್ಯಾ, ನಿನ್ನನ್ನು ಯಾವುದೇ ಕಾರಣಕ್ಕೂ ಕೊಲೆ ಮಾಡದಲ್ಲಿ ಬಿಡೋದಿಲ್ಲ ಅಂತ ಹೇಳಿ ನಮಗೆ ಜೀವ ಬೆದರಿಕೆ ಹಾಕಿ ಅಲ್ಲಿಂದ ಹೊರಟರು. ಅಲ್ಲಿಂದ ಹೊರಟಾದ್ಮೇಲೆ ಅವರು ನಮ್ಮ ಮೇಲೆ ಜಾತಿ ನಿಂದನೆ ಮಾಡಿದ್ದೀರಾ, ನೀವೇ ನಮ್ಮ ಮೇಲೆ ಹಲ್ಲೆ ಮಾಡಿ, ಅವರು ಹಲ್ಲೆ ಮಾಡಿದ್ರು ನಮ್ಮ ಮೇಲೆ ಮಾರಕಾಸ್ತ್ರದಿಂದ ಮಚ್ಚು ಬೀಸಿದ್ರು. ಇಷ್ಟೆಲ್ಲ ಅವರೇ ಮಾಡಿ ಅವರೇ ನಮ್ಮ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟು ನಾವು ಜಾತಿ ನಿಂದನೆ ಮಾಡಿದೀವಿ ಅಂತ ನಮ್ಮ ಮೇಲೆ ನಕಲಿ ಒಂದು ದಾವೆಯನ್ನ ದಾಖಲಿಸಿದ್ರು. ನಾವು ಯಾವುದೇ ಜಾತಿ ನಿಂದನೆ ಇವರು ಮಾಡಿಲ್ಲ, ನಾವು ಯಾವುದೇ ರೀತಿ ಇವ್ರ ಮೇಲೆ ಹಲ್ಲೆ ಮಾಡಿಲ್ಲ. ಆದ್ರೆ ಇವರು ದುರುದ್ದೇಶದಿಂದ ಇವರು ಲೇಬರ್ನ ಕಿತ್ಕೊಂಡು ಕಳಿಸಿದ್ವಿ ಅನ್ನೋ ದುರುದ್ದೇಶದಿಂದ ನಮ್ಮ ಮೇಲೆ ನಕಲಿ ದೂರನ್ನ ಮಾಡಿ ನಮಗೆ ಇವತ್ತು ಈ ತರ ಒಂದು ಸಮಸ್ಯೆನ ಸೃಷ್ಟಿ ಮಾಡಿದ್ದಾರೆ. ನಾವು ಒಬ್ಬ ಅನ್ಯಾಯಕ್ಕೊಳಗಾದ ವ್ಯಕ್ತಿಯನ್ನ ನಮ್ಮ ಕಣ್ಣಾರೆ ನೋಡಿದಾಗ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ, ಒಬ್ಬ ಎಜುಕೇಟೆಡ್ ಆಗಿ ಅವರಿಗೆ ಸಹಾಯ ಮಾಡುವಂತ ಕೆಲಸನ ನಾವು ಮಾಡಿದೀವಿ. ಯಾಕೆ ಸ್ವಾಮಿ, ಯಾರು ಅನ್ಯಾಯ ಆದವ್ರನ್ನ ನ್ಯಾಯ ಕೇಳದೆ ನಮ್ ತಪ್ಪ? ನ್ಯಾಯ ಕೇಳಿದ್ದಕ್ಕೆ ನಮಗೆ ಇದೇನಾ ಪ್ರತಿಫಲ? ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಹದಗೆಟ್ಟಿದ್ಯಾ? ನ್ಯಾಯ ಕೊಡಿಸಿದಂತವ್ರಿಗೆ ಅನ್ಯಾಯ ಆಗಂತ ಪರಿಸ್ಥಿತಿ ನಮಗೆ ಇವತ್ತು ಬಂದಿದೆ. ದಯವಿಟ್ಟು ಇದನ್ನ ನೋಡಿದಂತ ಗೃಹ ಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, SP ಮೇಡಮ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸ್ಕೊಡಿ. ಇದು ದುರುದ್ದೇಶದಿಂದ ಈ ದೂರು ದಾಖಲು ಮಾಡಿದ್ದಾರೆ, ದಯವಿಟ್ಟು ನಮಗೆ ನ್ಯಾಯ ಕೊಡಿಸುತ್ತಾ ನಿಮ್ಮ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಇನ್ನು ಕೂಲಿ ಕಾರ್ಮಿಕರ ಮೇಲಿನ ದೌರ್ಜನ್ಯವನ್ನ ತಡೆಯಲು ಮುಂದಾದ ಸಮಾಜ ಸೇವಕರ ಮೇಲೆಯೇ ಹಲ್ಲೆ ನಡೆಸ್ತಾ ಇರುವುದು ಆತಂಕಕಾರಿ ವಿಷಯವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹರೀಶ್ ಆಗ್ರಹಿಸಿದ್ದಾರೆ.
ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.